ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ನಾವು ಶಿವಶರಣ ಅಪ್ಪಿದೇವಯ್ಯನವರ ವಚನವೊಂದರ ಭಾವಾರ್ಥದ ಬಗ್ಗೆ ನೋಡೋಣ. ಹೊನ್ನು ಹೆಣ್ಣು ಮಣ್ಣು ಬಿಡಿಸದ ಗುರುವಿನ ಉಪದೇಶವನ್ನೊಲ್ಲೆ, ರೋಷ ಹರುಷವ ಕೆಡಿಸದ ಲಿಂಗವ ಪೂಜಿಸೆ, ತಾಮಸ ಭ್ರಮೆಯ ನಳಿಯದ ಜಂಗಮಕ್ಕೆ ದಾಸೋಹವ ಮಾಡೆ, ಪರಮಾನಂದವಲ್ಲದ ಪಾದೋದಕವ ಕೊಳ್ಳೆ, ಪರಿಣಾಮವಲ್ಲದ ಪ್ರಸಾದವನುಣ್ಣೆ, ಆನೆಂಬುದ ನಳಿಯದ ಈಶ್ವರಿಯ ವರದ ಮಹಾಲಿಂಗನ ನೇನೆಂದೆಂಬೆ. ಈ ವಚನದಲ್ಲಿ ಶರಣ ಅಪ್ಪಿದೇವಯ್ಯ ಎಲ್ಲವನ್ನೂ ಪರೀಕ್ಷಿಸಿಯೇ ಸ್ವೀಕರಿಸುವ ವೈಚಾರಿಕತೆಯನ್ನು ಪ್ರದರ್ಶಿಸಿದ್ದಾರೆ. ಗುರುವಾದವನು ಹೊನ್ನು ಹೆಣ್ಣು ಮಣ್ಣಿನ ದುರಾಸೆಯನ್ನು ಬಿಡಿಸುವಂತಿರಬೇಕು. ಲಿಂಗವು ರೋಷ ಮತ್ತು ಹರುಷದಲ್ಲಿ ಸಮತ್ವ ತರಬೇಕು. ತಾಮಸ ಗುಣವನ್ನು ಜಂಗಮನಾದವನು ಅಳಿಯುವಂತಿರಬೇಕು. ಅದೇ ರೀತಿ ಮುಂದುವರೆದು ಪಾದೋದಕವು ಪರಮಾನಂದ ಕೊಡಬೇಕು. ಪ್ರಸಾದವು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಸಬೇಕು. ಹೀಗೆ ಇರದಿದ್ದರೆ ಇವೆಲ್ಲವೂ ಬೇಡ ಎನ್ನುವ ದಿಟ್ಟತನ ತೋರುತ್ತಾನೆ. ನಾನು ಪೂಜಿಸುವ ದೈವ ನನ್ನೊಳಗಿನ ಅಹಂಕಾರ ಅಳಿಯದಿದ್ದರೆ ಆ ದೈವ ಕೂಡ ಬೇಡ. ಆ ದೈವವನ್ನು ಏನೆಂದು ಕರೆಯಲಿ ಎಂದು ಪ್ರಶ್ನಿಸುತ್ತಾನೆ. ಮತ್ತೋರ್ವ ಶಿವಶರಣರ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.